ಎಲ್ಲರಿಗೂ ನಮಸ್ಕಾರ. ಇಂದಿನ ಸಂಚಿಕೆಯಲ್ಲಿ ನಾನು ಒಂದು ಪುಸ್ತಕದ ರಿವ್ಯೂ ಮಾಡ್ತಾ ಇದ್ದೇನೆ. ಈ ಪುಸ್ತಕವನ್ನು ನಾನು ಇಂಗ್ಲಿಷ್ನಲ್ಲಿ ಓದಿದ್ದೆ. ಈ ಪುಸ್ತಕವನ್ನು ಬರೆದವರು ಜಾನ್ ರಾಬಿನ್ ಶರ್ಮಾ. ಪುಸ್ತಕದ ಹೆಸರು ದ ಮಾಂಕ್ ಹೂ ಸೋಲ್ಡ್ ಹಿಸ್ ಫೆರಾರಿ. ಈ ಪುಸ್ತಕವು ತನ್ನ ಕನಸನ್ನು ಹೇಗೆ ಪೂರೈಸಬಹುದು ಹಾಗೂ ನಮ್ಮ ಜೀವನದ ಗುರಿಯನ್ನು ತಲುಪುವಲ್ಲಿ ಮಾಡಬೇಕಾದ ನಮ್ಮ ಕರ್ತವ್ಯದ ಬಗ್ಗೆ ತಿಳಿಸುತ್ತದೆ. ಇದರಲ್ಲಿ ಬರುವ ಮುಖ್ಯ ಪಾತ್ರ ಎಂದರೆ ಜೂಲಿಯನ್ ಮ್ಯಾಂಟೆಲ್ ಎಂಬ ಯಶಸ್ವಿ ಮತ್ತು ಪ್ರಸಿದ್ಧ ವಕೀಲನದ್ದು. ಒಂದು ಕೋರ್ಟಿನಲ್ಲಿ ವಾದ ವಿವಾದ ನಡೆಯುವಾಗ ಅವನಿಗೆ ಹೃದಯಾಘಾತವಾಗುತ್ತದೆ. ಆಸ್ಪತ್ರೆಯಲ್ಲಿ ಸ್ವಲ್ಪ ಸಮಯ ಕಳೆಯುವಂತೆ ಮಾಡುವ ಈ ಅವಘಡವು ಆತನಿಗೆ ತನ್ನ ಜೀವನ ಶೈಲಿಯ ಬಗ್ಗೆ ಯೋಚಿಸುವಂತೆ ಮಾಡುತ್ತದೆ ಹಾಗೂ ತನ್ನ ಜೀವನ ಶೈಲಿಯನ್ನು ಬದಲಾಯಿಸುವಂತೆ ಪ್ರೇರೇಪಿಸುತ್ತದೆ. ಈ ಯೋಚನೆಯು ಆತನನ್ನು ಯುರೋಪ್ನಿಂದ ಭಾರತಕ್ಕೆ ಬರುವಂತೆ ಮಾಡುತ್ತದೆ. ಸಂಪೂರ್ಣ 3 ವರ್ಷಗಳ ನಂತರ ಇನ್ನೊಮ್ಮೆ ಆತ ಯುರೋಪ್ನಿಂದ ಭಾರತಕ್ಕೆ ಬಂದು ತನ್ನ ಜೂನಿಯರ್ ವಕೀಲರಾದ ಜಾನ್ರನ್ನು ಭೇಟಿಯಾಗುತ್ತಾರೆ ಮತ್ತು ಜಾನ್ರಲ್ಲಿ ತಾನು ಹಿಮಾಲಯಕ್ಕೆ ಹೋಗಿ ಸಿವಾನ್ನ ಸಾಧುಗಳೊಂದಿಗೆ ಇದ್ದು ಕಲಿತಂತಹ ವಿಚಾರಗಳನ್ನು ತಿಳಿಸುತ್ತಾರೆ. ಹಾಗಾಗಿ ಇವತ್ತು ನಾನು ಈ ಪುಸ್ತಕ ಹೇಳುವಂತಹ ಮುಖ್ಯ 7 ಅಂಶಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಾ ಇದ್ದೇನೆ. ಮೊದಲನೇ ಅಂಶ ಎಂದರೆ ನಿನ್ನ ಮನಸ್ಸಿನ ಕೃಷಿ ನೀನೇ ಮಾಡಬೇಕು. ಅಂದರೆ ಲೇಖಕರು ಹೇಳುವ ಪ್ರಕಾರ ನಮ್ಮ ಯೋಚನೆಗಳಿಗೆ ನಮ್ಮ ಜೀವನವನ್ನು ನಿರೂಪಿಸುವ ಶಕ್ತಿ ಇರುತ್ತದೆ. ನಮ್ಮ ಹೃದಯ ಏನನ್ನು ಬಯಸುತ್ತದೆ ಅದನ್ನು ನೀನು ಮಾಡು. ನಿನ್ನ ಕಾರ್ಯಕ್ಕಾಗಿ ನೀನು ತನು ಮನಧನದಿಂದ ಸಿದ್ಧರಿರಬೇಕು. ಹೀಗಿದ್ದಾಗ ಮಾತ್ರ ನಾವು ಏನು ಬಯಸುತ್ತೇವೆಯೋ ಅದು ನೆರವೇರುತ್ತದೆ. ಎರಡನೆಯ ಅಂಶ, ನಿನ್ನ ಜೀವನದ ಮುಖ್ಯ ಗುರಿಯನ್ನೇ ನಿನ್ನ ಜೀವನವಾಗಿಸು. ಇದು ಈಡೇರಬೇಕಾದರೆ ನಿನ್ನನ್ನು ನೀನು ಗಮನಿಸಬೇಕು. ನಿನ್ನಲ್ಲಿ ಬದಲಾವಣೆಗಳನ್ನು ತರಬೇಕು. ನಿನ್ನ ಉದಾಸೀನವನ್ನು ಓಡಿಸಬೇಕು. ಇಂದು ನಿನ್ನ ಮುಂದಿರುವ ಬಹುದೊಡ್ಡ ಬಹುಮಾನ ಅದನ್ನು ಸರಿಯಾಗಿ ಬಳಸಬೇಕು. ಆಗ ಇಡೀ ವಿಶ್ವವೇ ನಿನ್ನ ಕೆಲಸಕ್ಕೆ ಜೈಕಾರ ಹಾಕುತ್ತದೆ. ಮೂರನೆಯದು, ನೀನು ಹೆದರುವ ಕೆಲಸವನ್ನೇ ಮೊದಲು ಮಾಡು. ನಿನ್ನನ್ನು ನೀನು ಗೆಲ್ಲು. ಅದೇ ನಿನ್ನನ್ನು ಜೀವನ ಗೆಲ್ಲುವಂತೆ ಮಾಡುತ್ತದೆ. ವಿಶ್ವ ಯಾವತ್ತೂ ಧೈರ್ಯವಂತನ ಪರವಾಗಿರುತ್ತದೆ. ಆದ್ದರಿಂದ ನೀನು ಹೆದರಿದರೆ ಎಲ್ಲದಕ್ಕೂ ಹೆದರುವಂತೆ ಜನ ಮತ್ತು ವಿಶ್ವ ಮಾಡುತ್ತದೆ. ಹೆದರಬೇಡ. ನೀನು ನಿನ್ನ ಹೆದರಿಕೆಯನ್ನು ಗೆದ್ದರೆ ಇಡೀ ಕಾರ್ಯಕ್ಕೆ ಅಥವಾ ಜೀವನದಲ್ಲಿ ನೀನು ಮುಕ್ಕಾಲು ಭಾಗ ಗೆದ್ದಂತೆಯೇ. ನಾಲ್ಕನೆಯ ಅಂಶ, ಜೀವನದಲ್ಲಿ ಶಿಸ್ತನ್ನು ಪಾಲಿಸು. ಆದಷ್ಟು ಮೌನದಿಂದಿರು. ಮಾತಾಡಿದಷ್ಟು ನಿಮ್ಮ ಶಕ್ತಿ ವ್ಯಯವಾಗುತ್ತದೆ. ನಿನ್ನ ಜೀವನದ ಧ್ಯೇಯ ಸಾಧಿಸಲು ನಿನ್ನ ಕೆಟ್ಟ ಆಲೋಚನೆಗಳನ್ನು ಬಿಟ್ಟು ಮೌನದಿಂದಿರು. ಐದನೆಯ ಅಂಶ, ನಿನ್ನ ಸಮಯವನ್ನು ಗೌರವಿಸು. ಇವತ್ತೇ ನಿನ್ನ ಕೊನೆಯ ದಿನ ಅನ್ನೋ ರೀತಿ ಕೆಲಸ ಮಾಡು. ಅಂತಹ ಮನಸ್ಥಿತಿಯನ್ನು ನಾವು ಮೊದಲು ತಂದುಕೊಳ್ಳಬೇಕು. ಇದು ನಮ್ಮ ಕೆಲಸವನ್ನು ಶ್ರದ್ಧೆಯಿಂದ ಮಾಡಲು ಸಹಕರಿಸುತ್ತದೆ. ಯಾರು ತಮ್ಮ ಕೆಲಸವನ್ನು ಶ್ರದ್ಧೆಯಿಂದ ಹಾಗೂ ಬಹಳ ಜಾಗರೂಕತೆಯಿಂದ ಬಳಸುತ್ತಾರೋ ಅಥವಾ ಮಾಡುತ್ತಾರೋ ಅವರು ಶ್ರೀಮಂತರಾಗಿ ಬೆಳೆಯುತ್ತಾರೆ. ಆರನೆಯ ಅಂಶ, ದಿನವೂ ಬಹಳ ಕರುಣೆಯಿಂದ ಇರು. ಇನ್ನೊಬ್ಬರನ್ನು ಗೌರವಿಸು. ಬೇರೆಯವರಿಗೆ ಸಹಕರಿಸು. ನಿನಗಿಂತ ಕೆಳಸ್ತರದಲ್ಲಿರುವವರಿಗೆ ಸಹಾಯ ಮಾಡು. ಇದು ನಿನ್ನ ಜೀವನಕ್ಕೆ ಆಶೀರ್ವಾದವನ್ನು ಗಳಿಸಲು ಸಹಕರಿಸುತ್ತದೆ. ಏಳನೆಯ ಮತ್ತು ಕೊನೆಯ ಅಂಶ, ಯಾವತ್ತೂ ನಿನ್ನ ಯಶಸ್ಸಿಗಾಗಿ ನಿನ್ನ ಖುಷಿಯನ್ನು ತ್ಯಾಗ ಮಾಡದಿರು. ಸಣ್ಣ ಮಕ್ಕಳಂತೆ ಇದ್ದು ಇಡೀ ದಿನವನ್ನು ಖುಷಿಯಿಂದ ಕಳೆ. ನಾವೆಲ್ಲರೂ ಇಲ್ಲಿ ಏನೋ ಒಂದು ಉದ್ದೇಶದಿಂದ ಬಂದಿದ್ದೇವೆ. ಏನೋ ಸಾಧಿಸಬೇಕು ಅನ್ನೋ ಉದ್ದೇಶಕ್ಕೆ ನಾವು ಇವತ್ತು ಭೂಮಿಯ ಮೇಲಿದ್ದೇವೆ. ಅದನ್ನು ಈಡೇರಿಸಲು ಪ್ರಯತ್ನಿಸಬೇಕೇ ಹೊರತು ಕಳೆದು ಹೋದ ಸಮಯಕ್ಕೆ ಕೊರಗುವುದೂ ಅಲ್ಲ. ನೀನೇ ನಿನ್ನ ಜೀವನದ ಶಿಲ್ಪಿ. ಇದಿಷ್ಟು ನಾವು ಈ ಪುಸ್ತಕದಿಂದ ಕಲಿಯುವಂತಹ ಪ್ರಮುಖ ಅಂಶಗಳು. ಈ ವಿಚಾರಧಾರೆ ನಿಮ್ಮ ಜೀವನ ರೂಪಿಸುವಲ್ಲಿ ಸಹಕರಿಸುತ್ತದೆ ಎಂದಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮುಂದಿನ ವಾರ ಸಿಗೋಣ. ಧನ್ಯವಾದಗಳು.